ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್. ಮತ್ತೊಮ್ಮೆ ನಿಮಗೆಲ್ಲ ಮೈಸೂರು ಲೋಕೇಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನ ಇವತ್ತಿನ ವಿಡಿಯೋದಲ್ಲಿ ಕೊಳ್ಳೇಗಾಲದ ಶ್ರೀ ದರಗೆ ದೊಡ್ಡವರ ಸಂಸ್ಥಾನ ಮಠ ಕುರುಬನಕಟ್ಟೆಯ ಸಂಪೂರ್ಣ ದರ್ಶನದ ಮಾಹಿತಿಯನ್ನ ನಿಮಗೆ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ದಿವ್ಯ ಸನ್ನಿಧಾನಕ್ಕೆ ಹೋಗೋದಕ್ಕೆ ಬೆಳ್ಳಂಬೆಳಗ್ಗೆ ಒಂದು ಹಳ್ಳಿ ದಾರಿಯಲ್ಲಿ ಬೆಟ್ಟ ಗುಡ್ಡಗಳ ಸೊಬಗನ್ನ ನೋಡ್ಕೊಂಡು ಹೋಗುವಂತ ಪಯಣ ಬಹಳ ಅದ್ಭುತವಾಗಿರುತ್ತೆ. ಸ್ನೇಹಿತರೆ, ನಮ್ಮ ಮೈಸೂರಿಂದ ಚಾಮರಾಜನಗರ ಕೊಳ್ಳೇಗಾಲದ ಕುರುಬನಕಟ್ಟೆ ಪುಣ್ಯಕ್ಷೇತ್ರ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಮುಖ್ಯವಾಗಿ ಈ ದೇವಾಲಯದ ಮುಂದೆ ಪೂಜೆ ಮತ್ತು ತಡೆಯ ಸಾಮಗ್ರಿಗಳ ಅಂಗಡಿಗಳು ಬಹಳಷ್ಟು ಸಿಗ್ತವೆ. ಇಲ್ಲಿ ಪೂಜೆ ಮತ್ತು ತಡೆಯ ಸಾಮಗ್ರಿಗಳನ್ನ ದರ್ಶನಕ್ಕೆ ಹೋಗೋಕ್ಕೂ ಮುಂಚೆನೆ ತಗೊಳ್ಳಿ. ಪಾರ್ಕಿಂಗ್ ವ್ಯವಸ್ಥೆನೂ ವಿಶಾಲವಾಗಿದೆ. ಇಲ್ಲಿ ಯಾವುದೇ ಶುಲ್ಕ ಇರಲ್ಲ. ಇದರ ಪಕ್ಕದಲ್ಲೇ ಅಡುಗೆ ಮಾಡಿ ಊಟ ಮಾಡೋದ್ರ ಜೊತೆಗೆ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ದರೆಗೆ ದೊಡ್ಡವರಾದ ಶ್ರೀ ಮಂಟೇಸ್ವಾಮಿಗಳ ಶಿಷ್ಯಂದಿರಾದಂತಹ ಲಿಂಗಯ್ಯ ಮತ್ತು ಚೆನ್ನಯ್ಯನವರ ಗದ್ದಿಗೆ ಅಥವಾ ಸನ್ನಿಧಾನ ಎಂದೇ ಹೆಸರುವಾಸಿಯಾಗಿರುವ ಈ ಪುಣ್ಯಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಪಡೆದರೆ ಯಾವುದೇ ತರಹದ ಮಾಟ ಮಂತ್ರ ಗಾಳಿಶಂಕೆ ಕಳೆಯುವ ಪವಾಡ ಶಕ್ತಿ ಈ ಪುಣ್ಯಕ್ಷೇತ್ರದಲ್ಲಿ ಇದೆ. ಸ್ನೇಹಿತರೆ, ಇಲ್ಲಿನ ಮುಖ್ಯ ವಿಶೇಷ ದಿನಗಳು ಅಂದ್ರೆ ಪ್ರತಿ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಎಂದು ಬೆಳಗ್ಗೆ 8ರಿಂದ ಸಂಜೆ 7ರ ತನಕ, ಹಾಗೆ ಮಿಕ್ಕ ದಿನಗಳಲ್ಲಿ ಬೆಳಗ್ಗೆ 8ರಿಂದ 9:30 ತನಕ, ಸಂಜೆ 4:30ರಿಂದ 6ರ ತನಕ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಮುಖ್ಯವಾಗಿ ದೇವರ ದರ್ಶನ ಮಾಡಿದ ನಂತರ ಸ್ವಲ್ಪ ಮುಂದೆ ಹೋದ್ರೆ ಒಂದು ಟಿಕೆಟ್ ಕೌಂಟರ್ ಸಿಗುತ್ತೆ. ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಕಪ್ಪು ದೂತ, ವಿಭೂತಿ, ಮನೆ ಕಟ್ಟಲು ತೆಂಗಿನಕಾಯಿ, ಲಾಡು ಪ್ರಸಾದ ಹಾಗೂ ತಡೆ ಹೊಡಿಸ್ಕೊಳ್ಳೋದಕ್ಕೆ ಟಿಕೆಟ್ಗಳನ್ನ ತಗೋಬೇಕಾಗುತ್ತೆ. ಪಕ್ಕದಲ್ಲೇ ತಡೆ ಹೊಡೆಯುವ ಸ್ಥಳ ಸಿಗುತ್ತೆ. ಅಲ್ಲಿ ತಡೆನ ಹೊಡಿಸ್ಕೊಂಡು ಅದರ ಪಕ್ಕ ಕೆಲವೊಂದು ಸಮಸ್ಯೆಗಳಿಗೆ ತಾಯ್ತಗಳನ್ನ ಕಟ್ತಾರೆ. ನಂತರ ಅದರ ಪಕ್ಕದಲ್ಲಿ ಸಿಗುವಂತ ಒಂದು ಕೋಣೆಯಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಪೂಜಾ ಸಾಮಗ್ರಿಗಳ ಜೊತೆ ಮುಖ್ಯ ಪೀಠದ ದರ್ಶನ ಕೂಡ ಮಾಡಬಹುದು. ಹಾಗೆ ಕೆಲವೊಂದು ಸಮಸ್ಯೆಗಳಿಗೆ ಇಲ್ಲಿ ಮೂಡಿ ಬಳೆನ ಕೂಡ ಕಟ್ತಾರೆ. ಮುಖ್ಯ ಪೀಠದ ದರ್ಶನ ಆದ್ಮೇಲೆ ಪಕ್ಕದಲ್ಲೇ ದಾಸೋಹ ಭವನ ಸಿಗುತ್ತೆ. ಅಲ್ಲಿ ಮುಖ್ಯವಾದ ದಿನಗಳಲ್ಲಿ ಅನ್ನ ಪ್ರಸಾದ ಇರುತ್ತೆ. ಇಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಭಕ್ತಾದಿಗಳು ಅತಿ ಹೆಚ್ಚಾಗಿ ಸೇರ್ತಾರೆ. ಈ ಸನ್ನಿಧಿಗೆ ಸೇರಿದ ಹಾಗೆ ಕುರುಬನಕಟ್ಟೆ, ಬೊಪ್ಪನಪುರ, ಕಪ್ಪಡಿ ಹಾಗೂ ಚಿಕ್ಕಲ್ಲೂರು ಮುಖ್ಯವಾದ ಸ್ಥಳಗಳಾಗಿರುತ್ತೆ. ಕುರುಬನಕಟ್ಟೆ ಸನ್ನಿಧಿಗೆ ಬಸ್ಗಳ ವ್ಯವಸ್ಥೆ ಬಹಳ ಕಡಿಮೆ. ಆದಷ್ಟು ಸ್ವಂತ ವಾಹನಗಳಲ್ಲಿ ಹೋಗೋದು ಉತ್ತಮ. ನೀವೇನಾದ್ರೂ ಇಲ್ಲಿ ಹೋಗ್ಬೇಕು ಅಂದ್ರೆ ಇದರ ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಮಾಹಿತಿ ನಿಮಗೆ ಸಹಾಯಕವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಮುಂದಿನ ಅದ್ಭುತ ಸ್ಥಳಗಳ ಪರಿಚಯದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.